ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ನಾವು NCF 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ನೀಡಿರುವಂತಹ ಮಾರ್ಗದರ್ಶಿ ತತ್ವಗಳನ್ನು ನಾವು ನೋಡಿದ್ವಿ. ಹಾಗೆ ಪಠ್ಯಕ್ರಮ ರಚನೆಗೆ ನೀಡಿರುವಂತಹ ನಿರ್ದೇಶಾತ್ಮಕ ತತ್ವಗಳು, ಇದು ಯಾವುದರ ಮೇಲೆ ಫೋಕಸನ್ನು ಮಾಡಿದೆ, ಕ್ಲಾಸ್ ರೂಮ್ ಆ್ಯಂಡ್ ಸ್ಕೂಲ್ ಎನ್ವಿರಾನ್ಮೆಂಟ್ ಹೇಗಿರಬೇಕು, ಯಾವ ಯಾವ ವಿಷಯಗಳಿಗೆ ಯಾವ ರೀತಿ ಒಂದು ನಿರ್ದೇಶಾತ್ಮಕ ತತ್ವಗಳನ್ನು ನೀಡಿದೆ ಅಂತ ಎಲ್ಲ ಒಂದು ವಿವರಣೆಯನ್ನು ನಾವು ಚರ್ಚಿಸಿದ್ವಿ. ಸೊ ಇವತ್ತಿನ ಈ ತರಗತಿಯಲ್ಲಿ ನಾವು ಏನು ಮಾಡೋಣ, NCF 2005 ಮೇಲೆ ಹೇಗೆಲ್ಲ ಪ್ರಶ್ನೆಗಳು ಬರುತ್ತವೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಈ ಒಂದು ತರಗತಿಯಲ್ಲಿ ಚರ್ಚಿಸೋಣ. ಸೊ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಲ್ದೆ ಕೊನೆವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆದಂತಹ ಒಂದು ಸೆಷನ್ ಆಗಿದೆ ಇದು. ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ 2 ಪಾಯಿಂಟ್ಸನ್ನು ಹೇಳೋದು ಮರ್ತಿದ್ದೆ. ಸೊ ಅದನ್ನು ಈಗ ಕ್ವಶನ್ಸ್ ಥ್ರೂ ನಿಮಗೆ ಆ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತೀನಿ. ಈಗ ಫಸ್ಟ್ ಕ್ವಶನ್, NCF 2005 ಈಸ್ ದ ಡ್ಯಾಶ್ NCF ಪಬ್ಲಿಷ್ಡ್ ಬೈ ಇನ್ 2005 ಬೈ ಡ್ಯಾಶ್ ಇನ್ ಇಂಡಿಯಾ. ಈ ಒಂದು NCF 2005 ಇದೆ ಅಲ್ವಾ, ಇದು ಎಷ್ಟನೇ NCF ಆಗಿದೆ, ಹಾಗೆ ಇದನ್ನು ಯಾರು ಪಬ್ಲಿಷ್ ಮಾಡಿದ್ರು ಅಂತ ಪ್ರಶ್ನೆ ಇದೆ. ಹಾಗಾದರೆ ಇದು ಎಷ್ಟನೇ NCF ಇದೆ, ಫೋರ್ತ್ NCF ಇದೆ. ಹಾಗೆ ಇದನ್ನು ಪಬ್ಲಿಷ್ ಮಾಡಿದ್ದು ಯಾರು, NCERT. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದಕ್ಕಿಂತ ಮುಂಚೆ ಆದಂತಹ 3 NCFಗಳ ಬಗ್ಗೆ, ಅವು ನೀಡಿರುವಂತಹ ತತ್ವಗಳ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಸೊ ಹೋಗ್ಬಿಟ್ಟು ಆ ವಿಡಿಯೋಸನ್ನು ನೋಡಿ, ನಿಮಗೆ ಪ್ಲೇಸ್ನಲ್ಲಿ ಸಿಗುತ್ತೆ, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಅದರ ಲಿಂಕನ್ನು ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡಿ. ಇನ್ನು ಸೆಕೆಂಡ್ ಕ್ವಶನ್, NCF 2005 ಈಸ್ ಲಾರ್ಜ್ಲಿ ಬೇಸ್ಡ್ ಆನ್, ಇದು ಯಾವುದ್ರ ಮೇಲೆ ಬೇಸ್ಡ್ ಆಗಿದೆ, ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಬಿಹೇವಿಯರಿಸಮ್ ಅಂದರೆ ವರ್ತನವಾದದ ಮೇಲೆ ಇದು ಬೇಸ್ ಆಗಿದೆನಾ, ಇಲ್ಲ. ಹಾಗಾದರೆ ಕಾಗ್ನಿಟಿವಿಸಮ್ ಮೇಲೆ ಆಗಿದೆನಾ, ಜ್ಞಾನಾತ್ಮಕ ಮೇಲೆ, ಇಲ್ಲ. ಹ್ಯುಮ್ಯಾನಿಸಮ್ ಮಾನವತಾವಾದ, ಅದು ಇಲ್ಲ. ಹಾಗಾದರೆ ಯಾವುದು, ಕನ್ಸ್ಟ್ರಕ್ಟಿವಿಸಮ್. ಯಾಕೆ, ಮಗು ಇಲ್ಲಿ ತನ್ನ ಒಂದು ಜ್ಞಾನವನ್ನು ಅನುಭವದ ಮೂಲಕ ಹಿಂದಿನ ಜ್ಞಾನದ ಜೊತೆಗೆ ಗೂಡಿ ಅದು ತನ್ನ ಜ್ಞಾನವನ್ನು ರಚನೆ ಮಾಡಿಕೊಳ್ಳುತ್ತೆ. ಸೊ ಈ ರಚನಾವಾದ ಇದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. NCF ಲಾರ್ಜ್ಲಿ ತುಂಬಾ ಇದರ ಮೇಲೇನೇನು ಫೋಕಸನ್ನು ಮಾಡಿದೆ. ಮಗುವಿಗೆ ಕನ್ಸ್ಟ್ರಕ್ಟಿವಿಸಮ್ ಅಂತಹ ಒಂದು ತರಗತಿಯನ್ನು ನಾವು ಸೃಷ್ಟಿ ಮಾಡಿಕೊಡ್ಬೇಕು. ಮಗು ತಾವೇ ನಾಲೆಜನ್ನು, ತನ್ನ ಜ್ಞಾನವನ್ನು ತಾನೇ ರಚನೆ ಮಾಡಿಕೊಳ್ಳುವ ಹಾಗೆ ನಾವು ಮಾರ್ಗದರ್ಶನವನ್ನು ಮಾಡಬೇಕು. ಟೀಚರ್ ಆದಂಥವರಲ್ಲಿ ಫ್ಯಾಸಿಲಿಟೇಟರ್ ಆಗಬೇಕು ಅಂತ ಈ NCF ಹೇಳಿದೆ. ಇನ್ನು ಥರ್ಡ್ ಕ್ವಶನ್, NCF 2005 ಲೇಸ್ ಎಂಫಸಿಸ್ ಆನ್, ಇದು ಯಾವುದ್ರ ಮೇಲೆ ಫೋಕಸನ್ನು ಮಾಡಿದೆ. ಆಪ್ಷನ್ ಎ ಲರ್ನಿಂಗ್ ಬೈ ಡೂಯಿಂಗ್, ಆಪ್ಷನ್ ಬಿ ರೋಟ್ ಮೆಥಡ್, ಆಪ್ಷನ್ ಸಿ ಸಾಲ್ವಿಂಗ್ ದ ಪ್ರಾಬ್ಲಮ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಈಸಿ ಇದೆ. ಅವ್ರು ಏನು ಹೇಳಿದ್ದಾರೆ, NCF ಮಾಡುತ್ತಾ ಕಲಿಬೇಕು, ಮಗು ಏನು ಮಾಡುತ್ತಾ ಕಲಿಬೇಕು ಅಂತ ಹೇಳಿದೆ. ರೋಟ್ ಮೆಥಡ್ ಇದು ಬಂದಾಗ ನೀವು ಡಿಲೀಟನ್ನು ಮಾಡಲೇಬೇಕು. ಯಾವಾಗಲೂ ಮಗುವಿಗೆ ನಾವು ಬರೀ ಕಂಠಪಾಠ ಮಾಡೋದನ್ನು ಕಲಿಸೋ ಹಾಗಿಲ್ಲ, ಹೌದಲ್ವಾ. ಈಗ ಸಾಲ್ವಿಂಗ್ ದ ಪ್ರಾಬ್ಲಮ್, ಇದು ಜಸ್ಟ್ ಏನೋ ಸಮಸ್ಯೆನ ಪರಿಹರಿಸೋದು, ಇದು ಆಗಲ್ಲ. ಇವೆರಡೂ ಆಗಲಿಲ್ಲ ಅಂತಂದರೆ ಇದು ಕೂಡ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಯಾವುದು, ಫಸ್ಟ್. ಇನ್ನು ಫೋರ್ತ್ ಕ್ವಶನ್, ವಿಚ್ NCF ಫೋಕಸ್ಡ್ ಆನ್ ಜಾಯ್ಫುಲ್ ಲರ್ನಿಂಗ್, ಯಾವ NCF ಫೋಕಸ್ ಮಾಡಿತ್ತು, ಮಗು ಸಂತೋಷದಿಂದ ಜಾಯ್ಫುಲ್ ಆಗಿ ಕಲಿಕೆಯನ್ನು ಮಾಡಬೇಕು ಅಂತ ಯಾವ ಒಂದು NCF ಫೋಕಸ್ ಮಾಡಿತ್ತು. ಹಾಗಾದರೆ ಸರಿ, ನಿಮ್ಮ ಉತ್ತರ ಸರಿ ಇದೆ. ಯಾವುದು, NCF 2005. ಮುಂಚೆ ಏನು 1975 1988 ಹಾಗೆ 2000 ಬಂದಿತ್ತಲ್ವ, ಈ ಒಂದು NCFಗಳು ಅಷ್ಟೊಂದು ಫೇಮಸ್ ಆಗಲಿಲ್ಲ. ಅವೆಲ್ಲ ಬಿಹೇವಿಯರಿಸಮ್ ಮೇಲೆ ಫೋಕಸನ್ನು ಮಾಡಿದ್ದು. ಆದರೆ ಈ 2005 ಇದೆಯಲ್ಲ, ಇದು ಕನ್ಸ್ಟ್ರಕ್ಟಿವಿಸಮ್ ಮೇಲೆ ಫೋಕಸ್ ಮಾಡಿತ್ತು. ಹಾಗೆ ಮಗು ಜಾಯ್ಫುಲ್ಲಾಗಿ ಸಂತೋಷವಾಗಿ ಹೊರ ಜಗತ್ತಿಗೆ ಅದನ್ನು ಅಳವಡಿಸಿಕೊಂಡು ಕಲಿಬೇಕು ಅಂತ ಹೇಳಿದೆ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು ಫಿಫ್ತ್ ಕ್ವಶನ್, ಅಕಾರ್ಡಿಂಗ್ ಟು NCF 2005 ದ ರೋಲ್ ಆಫ್ ಅ ಟೀಚರ್ ಹ್ಯಾಸ್ ಟು ಬಿ. ಈ NCF 2005 ಪ್ರಕಾರ ಶಿಕ್ಷಕರ ಒಂದು ರೋಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ತುಂಬಾ ಈಸಿ ಆದಂತಹ ಪ್ರಶ್ನೆ. ಏನು, ಫ್ಯಾಸಿಲಿಟೇಟಿವ್, ಶಿಕ್ಷಕರಾದಂಥವರಲ್ಲಿ ಸುಗಮಗಾರ ಆಗಬೇಕು, ಮಕ್ಕಳಿಗೆ ಫ್ಯಾಸಿಲಿಟೇಟ್ ಮಾಡಬೇಕು ಅಂತ ಹೇಳಿದ್ದಾರೆ.
ಇನ್ನು 6th ಕ್ವಶನ್, ದ ಏಮ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಸ್ ಪರ್ NCF 2005 ಈಸ್ ದ ಕ್ರಿಯೇಷನ್ ಆಫ್ ಅಂತಂದರೆ ಇಂಗ್ಲೀಷ್ ಕಲಿಕೆಯಲ್ಲಿ ಇಂಗ್ಲೀಷನ್ನು ಬೋಧನೆ ಮಾಡಬೇಕು ಅಂತಂದರೆ ಯಾವ ಒಂದು ಗುರಿಯನ್ನು ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಬೈಲಿಂಗ್ವಾಲಿಸಮ್ ಅಂದರೆ ಎರಡು ಭಾಷೆಗಳನ್ನು, ದ್ವಿಭಾಷಾ ತತ್ವ. ಮಲ್ಟಿಲಿಂಗ್ವಾಲಿಸಮ್ ಅಂದ್ರೇನು, ಬಹುಭಾಷಾ ತತ್ವ. ಆಪ್ಷನ್ ಸಿ ಇಂಗ್ಲೀಷ್ ಓನ್ಲಿ ಅಷ್ಟೇ ಹೇಳಬೇಕಾ, ಆಪ್ಷನ್ ಡಿ ನನ್ ಆಫ್ ದ ಎಬ್ ಅಂತ ಕೇಳಿದ್ದಾರೆ. ಸೊ ಈಸಿ ಕ್ವಶನ್ ಯಾವುದು, ಮಲ್ಟಿಲಿಂಗ್ವಾಲಿಸಮ್. ಇಲ್ಲಿ ಬಹುಭಾಷಾ ತತ್ವವನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಮಗು ಎಲ್ಲ ಭಾಷೆ ಅಂದರೆ ಬೇರೆ ಬೇರೆ ಭಾಷೆನ ಮಾತನಾಡುವಂತಹ ಮಗು ಬರುತ್ತೆ. ಆಗ ಅದನ್ನು ನಾವು ನಮ್ಮ ಒಂದು ಬೋಧನೆಗೆ ಇದು ಅಡ್ಡಿ ಆಗ್ತಾ ಇದೆ ಅಂತ ಅನ್ಕೋಬಾರದು. ಅದನ್ನು ನಾವೇನು ಅನ್ಕೋಬೇಕು, ಒಂದು ಸಂಪನ್ಮೂಲ ಅಂತ ಅನ್ಕೋಬೇಕು. ಏನು ಸಂಪನ್ಮೂಲ. ಇದಕ್ಕೆ ಮತ್ತೇನು ಪ್ರಶ್ನೆ ಬರುತ್ತೆ ಅಂದರೆ ರಿಸೋರ್ಸ್. ಇದು ಇಂಗ್ಲೀಷ್ನಲ್ಲಿ ಬಂದೇ ಬರುತ್ತೆ. ಮಲ್ಟಿಲಿಂಗ್ವಾಲಿಸಮನ್ನು ನಾವೇನಂತ ತಿಳ್ಕೊಬೇಕು ಅಂದಾಗ ರಿಸೋರ್ಸ್ ಅಂತ ತಿಳ್ಕೊಬೇಕು. ಹಾಗೆ ಅಸೆಟ್, ರಿಸೋರ್ಸ್ ಬದಲಾಗಿ ಅಸೆಟ್ ಅನ್ನುವಂತಹ ಪದವನ್ನು ಕೂಡ ಬಳಸಬಹುದು ಅವರು. ರಿಸೋರ್ಸ್ ಅಂದ್ರೂ ಒಂದೇ, ಅಸೆಟ್ ಅಂದ್ರೂ ಒಂದೇ. ಅಂದರೆ ಸಂಪನ್ಮೂಲ ಅಂತ ನಾವು ತಿಳ್ಕೊಬೇಕು. ಇದು ಅಡ್ಡಿ ಅಂತ ನಾವು ಅನ್ಕೋಬಾರ್ದು. ಎಲ್ಲ ಮಕ್ಕಳ ಭಾಷೆನ ನಾವು ಗೌರವಿಸಬೇಕಾಗತ್ತೆ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು 7th ಕ್ವಶನ್, ದ ಚೇರ್ಪರ್ಸನ್ ಆಫ್ ದ ನ್ಯಾಷನಲ್ ಸ್ಟೇರಿಂಗ್ ಕಮಿಟಿ ವಾಸ್. ಇದನ್ನು ನಾನು ಹೇಳೋದನ್ನು ಮರ್ತಿದ್ದೆ. NCERT ಅಂದರೆ ಇದು NCFನ ಒಂದು ಅಧ್ಯಕ್ಷ ಯಾರು ಅಂತ ಪ್ರಶ್ನೆ ಇದೆ. ಇದರ ಅಧ್ಯಕ್ಷ ಯಾರು ಅಂತಂದರೆ ಪ್ರೊಫೆಸರ್ ಯಶ್ಪಾಲ್. ಇದನ್ನು ನೆನ್ಪಿಟ್ಕೊಳ್ಳಿ, ಯಾರು, ಪ್ರೊಫೆಸರ್ ಯಶ್ಪಾಲ್ ರವರು. ಇನ್ನು 8th ಕ್ವಶನ್, NCF 2005 ಎಂಫಸಿಸ್ ಆನ್. ಯಾವುದ್ರ ಮೇಲೆ ಫೋಕಸ್ ಮಾಡಿತು, ಏನನ್ನು ಹೇಳಿದೆ ಇದು? ಆಪ್ಷನ್ ಎ ಸಬ್ಜೆಕ್ಟ್ ಸೆಂಟರ್ಡ್ ಪೆಡಗಾಗಿ, ವಿಷಯ ಕೇಂದ್ರಿತ ಆಗಬೇಕಂತ ಹೇಳಿದೆನಾ? ಇಲ್ಲ. ಟೀಚರ್ ಸೆಂಟರ್ಡ್ ಆಗಬೇಕು ಅಂತ ಹೇಳಿದೆನಾ? ಅದು ಇಲ್ಲ. ಇವೆರಡೂ ಆಗಿಲ್ಲ ಅಂದರೆ ಇದು ಕೂಡ ಆಗಲ್ಲ. ಹಾಗಾದರೆ ಸರಿ ಉತ್ತರ ಯಾವುದು? ಸಿ ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ, ಶಿಶು ಕೇಂದ್ರಿತ ಶಿಕ್ಷಣವನ್ನು ನೀಡಬೇಕು ಅಂತ NCF ಒತ್ತಿ ಹೇಳಿದೆ. ನೆನ್ಪಿಟ್ಕೊಳ್ಳಿ, ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ. 9th ಕ್ವಶನ್, as per the vision statement of NCF 2005, school mathematics does not take place in a situation where children. ಗಣಿತವನ್ನು ಕಲಿಬೇಕಾದ್ರೆ ಮಗುವಿಗೆ ಇದರಲ್ಲಿರುವಂತಹ ಯಾವುದು ಒಂದು ಪಾಯಿಂಟ್ ಮೇಲೆ ಇದು ಮಹತ್ವವನ್ನು ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಿ ಮ್ಯಾಥಮೆಟಿಕ್ಸ್ ಆ್ಯಸ್ ಪಾರ್ಟ್ ಆಫ್ ದೇರ್ ಡೈಲಿ ಲೈಫ್. ಎಸ್, ಇದು ಮಕ್ಕಳ ಒಂದು ಡೈಲಿ ಲೈಫ್ಗೆ ಪಾರ್ಟ್ ಆಗಿದೆ, ಒಂದು ಭಾಗ ಆಗಿದೆ. ಆಪ್ಷನ್ ಸಿ ನೋಡಿ, ಲರ್ನ್ ಟು ಎಂಜಾಯ್ ಮ್ಯಾಥಮೆಟಿಕ್ಸ್. ಹೌದು, ಮಕ್ಕಳು ಸಂತೋಷದಿಂದ ಕಲಿಬೇಕು ಅಂತ ಹೇಳಿದೆ. ಸಾಲ್ವ್ ಮೀನಿಂಗ್ಫುಲ್ ಪ್ರಾಬ್ಲಮ್, ಅರ್ಥಪೂರ್ಣವಾಗಿ ಏನು ಒಂದು ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತ ಹೇಳಿದೆ. ಹಾಗಾದರೆ ಏನು ಹೇಳಿಲ್ಲ? ಮೆಮೊರೈಸ್ ಮತ್ತು ರೋಟ್ ಅಂತ ಬಂತು ಅಂದರೆ ನೀವು ಆಪ್ಷನ್ನ ಡಿಲೀಟ್ ಮಾಡಿ. ಇದು ಬಿ ಈಸ್ ದ ರೈಟ್ ಆನ್ಸರ್. ಮೆಮೊರೈಸ್ ದ ಫಾರ್ಮುಲಾ ಆ್ಯಂಡ್ ಅಲ್ಗೋರಿದಮ್. ಫಾರ್ಮುಲಾಸ್ಗಳನ್ನು, ಅಲ್ಗೋರಿದಮ್ಸ್ಗಳನ್ನು, ಪ್ಲಸ್ ಮೈನಸ್ ಇಂಟು ಇವೆಲ್ಲವನ್ನು ಅದು ಬಾಯಿಪಾಠವನ್ನು ಮಾಡಲಿಕ್ಕೆ ನಾವು ಹೇಳಬೇಕಾ ಮಗುವಿಗೆ? ಇಲ್ಲ ಅಲ್ವಾ? ಇದರ ಮೇಲೆ ಇದು ಮಹತ್ವನ ನೀಡಿಲ್ಲ, ಫೋಕಸ್ ಮಾಡಿಲ್ಲ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಇನ್ನು 10th ಕ್ವಶನ್, ಪ್ರಾಥಮಿಕ ಹಂತದಲ್ಲಿ ಗಣಿತ ಶಿಕ್ಷಣವನ್ನು ಕಲಿಸಲೇಬೇಕೆಂದು NCF 2005 ಪರಿಗಣಿಸಿರುವುದು. ಈ ಒಂದು ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಚರ್ಚಿಸಿದ್ದೀನಿ. ಯಾವಾಗ? ಮ್ಯಾಥ್ಸ್ ಪೆಡಗಾಗಿ ಕ್ವಶನ್ ಪೇಪರನ್ನು ಬಿಡಿಸಬೇಕಾದ್ರೆ ಚರ್ಚಿಸಿದ್ದೀನಿ. ಸೊ ಈಗ ಯಾವುದೇ ವಿವರಣೆ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಇದಕ್ಕೆ ಬಿ ಈಸ್ ದ ರೈಟ್ ಆನ್ಸರ್. ಗಣಿತೀಯ ತರ್ಕಕ್ಕಿಂತ ಮಕ್ಕಳ ಮನೋವೈಜ್ಞಾನಿಕ ತರ್ಕವೇ ಹೆಚ್ಚಾದುದು ಅಂತ NCF 2005 ಪರಿಗಣಿಸಿದೆ. ಇನ್ನು 11th ಕ್ವಶನ್, NCF 2005 ಮಾರ್ಗಸೂಚಿಯನ್ವಯ ಗಣಿತ ಶಿಕ್ಷಣದ ಮುಖ್ಯ ಗುರಿಯು ಯಾವುದು? ಆಪ್ಷನ್ ಎ ಮಕ್ಕಳ ಯೋಚನೆ ಪ್ರಕ್ರಿಯೆಗಳನ್ನು ನಾವು ಗಣಿತೀಕರಿಸಬೇಕು, ಅಂದರೆ ಮ್ಯಾಥಮೆಟೈಸೇಷನ್ ಮಾಡಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಗು ಏನು ಮಾಡಬೇಕು? ಗಣಿತವನ್ನು ಕಲಿಬೇಕಂದ್ರೆ ತಾರ್ಕಿಕವಾಗಿ ಯೋಚನೆಯನ್ನು ಮಾಡಬೇಕು. 12th ಕ್ವಶನ್, ರಾಷ್ಟ್ರೀಯ ಪಠ್ಯಕ್ರಮ ನೆಲೆಗಟ್ಟಿನ ಅನುಸಾರ ಪ್ರಾಥಮಿಕ ಹಂತದಲ್ಲಿನ ಗಣಿತ ಪಠ್ಯಕ್ರಮ ಯಾವ ರೀತಿ ಇರಬೇಕು? ಹಾಗಾದರೆ ಆಪ್ಷನ್ ಎ ಪರಿಮಾಣಗಳನ್ನು ಅದು ಮೂರ್ತವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ನಾವಲ್ಲಿ ಅವಕಾಶವನ್ನು
ನೀಡಬೇಕು. ಅಮೂರ್ತ ಆಗಲ್ಲ. ಇಲ್ಲ ಅಬ್ಸ್ಟ್ರಾಕ್ಟ್ ಆಗಿ ಒಂದು ಪ್ರಾಥಮಿಕ ಹಂತದ ಮಗು ಅಮೂರ್ತ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮೂರ್ತ ವಸ್ತುಗಳನ್ನು ಮಾತ್ರ ನೋಡಿ ಅದನ್ನು ಕಲೀಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ನಾವೇನು ಮಾಡಬೇಕು, ಅಲ್ಲಿ ಇರುವಂತಹ ಪರಿಮಾಣಗಳನ್ನು ಅದು ಮೂರ್ತವಾಗಿ ಅರ್ಥ ಮಾಡ್ಕೋಬೇಕು. ಆ ರೀತಿ ನಾವು ಅವಕಾಶವನ್ನು ನೀಡಬೇಕಾಗತ್ತೆ. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬೇರೆ ಆಪ್ಷನ್ಸ್ನ ನೀವು ಓದಬೇಕು ಅಂತಂದರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಓದ್ಬೋದು. ಅದನ್ನೆಲ್ಲ ಹೇಳ್ತಾ ಕೊಡಲಿಕ್ಕೆ ಈಗ ಟೈಮ್ ಇಲ್ಲ. ಟೈಮ್ ತುಂಬಾ ಕಡಿಮೆ ಇದೆ. 13th ಕ್ವಶನ್. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಬೋಧನೆ ಬಲವಾಗಿ ಪ್ರಾಥಮಿಕವಾಗಿ ಇದಕ್ಕೆ ಗುರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಪರಿಸರ ಅಧ್ಯಯನದಲ್ಲಿ ಮಗುವಿಗೆ ಅಲ್ಲಿ ಒಂದು ಶಿಕ್ಷಣವನ್ನು ಯಾವ ರೀತಿ ನೀಡಬೇಕು ಅಂತ ಹೇಳಿದ್ದಾರೆ ಅಂದರೆ ಆಪ್ಷನ್ ಡಿ ನೋಡಿ. ತರಗತಿಯ ಒಳಗೆ ಕಲಿಯುವುದನ್ನು ನಾವು ಮಗುವಿಗೆ ಹೊರ ಜೀವನಕ್ಕೆ ಅನ್ವಯಿಸಿ ಕಲಿಸಬೇಕು. ಆಗ ಆ ಒಂದು ತರಗತಿ ಪರಿಣಾಮಕಾರಿಯಾಗುತ್ತೆ. ಹಾಗೆ ಮಗುವಿಗೆ ಆಸಕ್ತಿ ಕೂಡ ಬರುತ್ತೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ಇನ್ನು 14th ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಪರಿಸರ ಅಧ್ಯಯನ ಬೋಧನೆ ಸಂದರ್ಭದಲ್ಲಿ ಪ್ರಸ್ತಾಪಿಸುವುದಿಲ್ಲ ಅಂತ ಕೇಳಿದ್ದಾರೆ. ನೀವು ಈ ರೀತಿ ಪಾಯಿಂಟ್ಸ್ಗಳನ್ನು ಮೊದಲು ಏನು ಮಾಡಬೇಕು, ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಬೇಕು. ಯಾಕಂದರೆ ನಾವು ಉತ್ತರವನ್ನು ಹುಡುಕಬೇಕಾದ್ರೆ ಈ ನಾಟ್ ಅನ್ನೋದನ್ನು ನೋಡಿರೋದಿಲ್ಲ. ವ್ಯತಿರಿಕ್ತವಾದುದು ಹುಡುಕಿ ಅಂತ ಹೇಳಿರ್ತಾರೆ, ಅದನ್ನು ನೋಡಿರಲ್ಲ. ಎಕ್ಸೆಪ್ಟ್ ಅಂದಿರ್ತಾರೆ, ಅದನ್ನು ನೋಡಿರೋದಿಲ್ಲ. ಸೊ ಆ ರೀತಿ ಪದ ಬಂದಾಗ ನೀವು ಪ್ರಶ್ನೆ ಓದ್ತಿರ್ತೀರಲ್ವ, ಆವಾಗಲೇ ಲೈನ್ ಹಾಕಿಬಿಡಿ. ನಿಮಗೆ ಆನ್ಸರನ್ನು ಚೂಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದು ಯಾವುದಕ್ಕೆ ಪ್ರಸ್ತಾಪಿಸಿಲ್ಲ ಅಂತ ಕೇಳಿದ್ದಾರೆ. ಮಕ್ಕಳ ಅನುಭವ ಮತ್ತು ಸಂದರ್ಭದೊಂದಿಗೆ ಸಂಪರ್ಕವನ್ನು ಒದಗಿಸಬೇಕು. ಎಸ್, ಇದು ರೈಟ್ ಇದೆ. ಬೇಕು ನಮಗಿದು. ಚಟುವಟಿಕೆ ಅಂತೂ ಮೊದಲು ಬೇಕು. ಹಾಗೆ ವಿಷಯಾಧಾರಿತ ಬೋಧನೆ ಇದು ಕೂಡ ಬೇಕು. ಹಾಗಾದರೆ ಯಾವ್ದು ಬೇಡ? ತಾಂತ್ರಿಕ ಪದಗಳ ಬಗ್ಗೆ ತಿಳಿದಿರೋದು, ಈ ಡೆಫಿನೇಷನ್ಸ್ನ, ರೂಲ್ಸ್ನ, ನಿಯಮಗಳನ್ನು ಇದನ್ನು ನಾವು ಮಗುವಿಗೆ ಒತ್ತಿ ಹೇಳೋದು, ಇದನ್ನೇ ನೀನು ತಿಳಿದುಕೊ ಅಂತ ಹೇಳುವುದು ಸರಿಯಲ್ಲ. ಸೊ ತಾಂತ್ರಿಕ ಪದಗಳ ಬಗ್ಗೆ ತಿಳಿದಿರುವುದು, ಇದಕ್ಕೆ ಇದು ಪ್ರಸ್ತಾಪಿಸಿಲ್ಲ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು NCF ಬಗ್ಗೆ ಪ್ರಶ್ನೆಗಳು. ಇನ್ನೂ ತುಂಬ ಪ್ರಶ್ನೆಗಳಿವೆ. ಇದಿಷ್ಟು ನೀವು ಮೇನ್ ಒಂದು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಇದೆ. ನೀವು ಮೇನ್ ಕ್ವಿಕ್ಕಾಗಿ ಏನು ನೆನಪಿಟ್ಕೋಬೇಕು ಅಂದರೆ NCF ಬಗ್ಗೆ ಹೇಳಬೇಕು ಅಂತಂದರೆ NCF ಯಾವುದರ ಮೇಲೆ ಫೋಕಸ್ ಮಾಡಿದೆ? ಶಿಶು ಕೇಂದ್ರಿತ ಮೇಲೆ ಫೋಕಸ್ ಮಾಡಿದೆ, ಚೈಲ್ಡ್ ಸೆಂಟರ್ಡ್ ಮೇಲೆ. ಮಗುವನ್ನು ಯಾವ ರೀತಿ ಕಲಿಸಬೇಕು ಅಂತ ಹೇಳಿದೆ? ಹೊರ ಜಗತ್ತಿನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿ ಕಲಿಸಬೇಕು ಅಂತ ಹೇಳಿದೆ. ಯಾವುದೇ ರೀತಿ ನಾವು ಮಗುವಿಗೆ ಪ್ರೆಷರನ್ನು ಕೊಡಬಾರ್ದು ಅಂತ ಹೇಳಿದೆ. ರೋಟ್ ಮೆಥಡ್ಗೆ ಇದು ಅವಕಾಶವನ್ನು ಕೊಟ್ಟಿಲ್ಲ. ಹಾಗೆ ರಚನಾವಾದ ಕನ್ಸ್ಟ್ರಕ್ಟಿವಿಸಮ್ ಕ್ಲಾಸನ್ನು ನಾವು ತಯಾರು ಮಾಡಬೇಕು ಅಂತ ಹೇಳಿದೆ. ಪಠ್ಯಕ್ರಮವು ಕೂಡ ಹೊರೆ ಇರಬಾರ್ದು, ಮಗುವಿಗೆ ಚಟುವಟಿಕೆಗಳಿಂದ ಕೂಡಿರಬೇಕು ಅಂತ ಹೇಳಿದೆ. ಶಿಕ್ಷಕರು ಇಲ್ಲಿ ಏನು ಫ್ಯಾಸಿಲಿಟೇಟರ್ ಆಗಿ ಒಂದು ಕೆಲಸವನ್ನು ನಿರ್ವಹಿಸಬೇಕು. ಮತ್ತು ಮಕ್ಕಳ ಜೊತೆ ಫ್ರೆಂಡ್ಲಿ ಇರಬೇಕು ಶಿಕ್ಷಕರಾದವರು. ಯಾವಾಗಲೂ ಮಗುವಿಗೆ ಬೈಯುವುದು, ಪನಿಷ್ಮೆಂಟ್ ಕೊಡುವುದು, ಈ ರೀತಿ ಶಿಕ್ಷೆಗಳನ್ನು ಇದು ಹೇಳಿಲ್ಲ. ನೀವು NCF ಬಗ್ಗೆ ಪ್ರಶ್ನೆ ಬಂದಾಗ ಪಾಸಿಟಿವ್ ಉತ್ತರವನ್ನು ಹುಡುಕಿ. ಯಾವಾಗಲೂ ಈ 2005 NCF ಏನಿದೆಯಲ್ಲ, ಎಲ್ಲವೂ ಕೂಡ ಮಗುವಿಗೆ ಬೇಕಾಗುವಂತಹ ವಿಷಯಗಳನ್ನೇ ಇದು ಹೇಳಿದೆ. ಅಂದರೆ ಪಾಸಿಟಿವ್ ಆನ್ಸರ್ಸ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಇಷ್ಟು ನೀವು ಈ NCF ಬಗ್ಗೆ ನೆನಪಿಟ್ಕೋಬೇಕು. ನೀವು ಹಿಂದಿನ ಕ್ಲಾಸನ್ನು ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ನೀವು ನೋಟಿಫೈ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.